ಹಾಯ್ ಫ್ರೆಂಡ್ಸ್. ಸೊ ನಾನಿವತ್ತು ಚಳ್ಳಕೆರೆಯಿಂದ ಪೂನಾಕ್ಕೆ ಒಂದು ಬಾಡಿಗೆ ಬಂದಿತ್ತು, ಹೋಗ್ತಾ ಇದ್ದೆ. ಇದು ನೀವು ನೋಡ್ತಾ ಇರೋದು ವೇದಾವತಿ ನದಿ. ಇದು ಪರಶಾಂಪುರ ಹತ್ರ ಬರುತ್ತೆ. ಇದು ಮುಂಚೆ ಖಾಲಿ ಇರ್ತಾ ಇತ್ತು. ಲಾಸ್ಟ್ ಇಯರ್ ಒಳ್ಳೆ ಮಳೆ ಆಗಿರೋದ್ರಿಂದ ಈ ಸಲ ಇನ್ನೂ ನೀರಿದೆ. ಸೊ ನನ್ನ ಪೂನಾ ಬಾಡಿಗೆ ಏನಪ್ಪ ಅಂತ ಹೇಳಿದ್ರೆ ಈ ಕಲ್ಲು, ಇದು ಗ್ರಾನೈಟ್. ಇದು ಅಲ್ಲೆಲ್ಲ ಗ್ರಾನೈಟ್ ಕೊರಿತಾ ಇದ್ದಾರೆ. ಬಟ್ ಇದನ್ನು ಯಾವುದೋ ಟೆಸ್ಟಿಂಗಿಗೆ ಅಂತೇಳಿ ತಗೊಂಡು ಹೋಗ್ಬೇಕಿತ್ತು ಪೂನಾಕ್ಕೆ. ಸೊ ಹಾಗೆ ದಾರಿ ಮಧ್ಯೆ ಇದೊಂದು ಟನಲ್ ಬಸ್ ಇತ್ತು, ಒಳ್ಳೆ ಫೀಲ್ ಕೊಡ್ತು. ಇದೊಂಥರ ತುಂಬ ದೂರ ಇತ್ತು. ಹಾಗೆ ನಮ್ಮ ಕಡೆಗೂ ಆ ಕಡೆಗೂ ವೆದರು ಬೇರೆ ಬೇರೆ ತುಂಬಾ ವ್ಯತ್ಯಾಸ ಇದ್ದೇ ಇರುತ್ತೆ, ಒಂದು ಕಡೆಯಿಂದ ಒಂದು ಕಡೆ ಇದೆ. ಹಾಗೆ ಇಲ್ಲಿ ಕೂಡ ತುಂಬ ಒಂಥರ ನೋಡೋಕೆ ಸುಂದರವಾಗಿರೋಂಥ ಬೆಟ್ಟ ಗುಡ್ಡಗಳಿದ್ವು. ಇನ್ನು ಊಟದ ವಿಚಾರಕ್ಕೆ ಬಂದರು ಅಂತೂ ಬೇಡ. ಯಾಕೆ ಅಂತ ಹೇಳಿದ್ರೆ ನಮ್ಮ ಥರ ಇಲ್ಲಿ ಲೋಕಲಾಗಿ ಯಾವ ಥರ ರೈಸು ಆ ಥರ ಊಟ ಸಿಗುತ್ತೋ ಸಿಗೋದೇ ಇಲ್ಲ. ಬೆಳಗ್ಗೆ ಪಾವ್ ಭಾಜಿ, ಮಧ್ಯಾಹ್ನ ಪಾವ್ ಭಾಜಿ, ಮತ್ತು ರಾತ್ರಿ ಪಾವ್ ಭಾಜಿ. ಅಂದರೆ ಬೇರೆ ಡಾಬಾಗಳಾಗೆ ಅಲ್ಲಿ ಇಲ್ಲಿ ಸಿಗುತ್ತೆ, ಬಟ್ ರೋಡ್ ಸೈಡ್ ಊಟಗಳು ಅಂತ ನೋಡಿದರೆ ಬರೀ ಅದೇ. ಹಾಗೆ ಮತ್ತು ಹಳ್ಳಿಗೆ ಬಂದಿದ್ದೆ. ಅಲ್ಲಿ ಇತ್ಕಂಡು ರಿಟರ್ನ್ ಲೋಡ್ ಇತ್ತು, ನನಗೆ ಬಟಾಣಿ ಲೋಡ್ ಸಿಕ್ತು ರಿಟರ್ನು. ಹಾಗಾಗಿ ಹಳ್ಳಿಗೆ ಬಂದಿದ್ದೆ. ಬಟ್ ನೋಡಿದ ಮೇಲೆ ಅಲ್ಲಿ ಹಳ್ಳಿಯವರು ಬೇರೆ ಅಲ್ಲ, ನಮ್ಮ ಕರ್ನಾಟಕ ಹಳ್ಳಿಯವರು ಬೇರೆ ಅಲ್ಲ ಅನ್ನೋ ಫೀಲ್ ಮಾತ್ರ ಬಂತು. ಯಾಕೆ ಅಂತ ಹೇಳಿದ್ರೆ ಅವರು ಅದೇ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಸಂಜೆ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ಕೊಂಡು ಸಂಜೆ ಮನೆಗೆ ಬರೋರು. ನಾವು ಕೂಡ ಅದೇ ಮಾಡೋದು. ಅಲ್ಲಿ ನಾನು ನೋಡಿದಾಗ ಸೇಮ್ ನಮ್ಮ ಊರಲ್ಲಿ ಯಾವ ಥರ ಅವರೆಕಾಯಿ ಸೀಸನಲ್ಲಿ ಈ ಥರ ಲೋಡ್ ಮಾಡ್ಕೊಂಡಿದ್ವಿ, ಸೇಮ್ ಫೀಲ್ ಬಂತು. ಅಲ್ಲಿಂದ ಫುಲ್ಲು ಲೋಡ್ ಮಾಡ್ಕೊಂಡು ಸೊ ಅಲ್ಲಿಂದ ಹೊರಡೋತ್ತಿಗೆ ತುಂಬ ಅಲ್ಲಿ ಸ್ವಲ್ಪ ಲೇಟೇ ಆಯಿತು. 7:30 8 ಆಯಿತು. ಓನರ್ ಬೇರೆ ಬೆಳಗ್ಗೆ 6 ಗಂಟೆ ಒಳಗೆ ಹಾವೇರಿ ಮಾರ್ಕೆಟಲ್ಲಿ ಇರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಕೂಡ ಫುಲ್ಲು ನಾನ್ ಸ್ಟಾಪಾಗಿ ಡ್ರೈವ್ ಮಾಡ್ಕೊಂಬಂದೆ ನೈಟು. ಸೊ ಅಂತೂ ಇಂತೂ ಫೈನಲಿ ಬೆಳಗ್ಗೆ 6 ಗಂಟೆಗೆ ಕರೆಕ್ಟಾಗಿ ರೀಚ್ ಆದೆ. ಅಲ್ಲೆಲ್ಲ ಅನ್ಲೋಡ್ ಮಾಡಿ ಅವ್ರ ಹತ್ರ ಬಾಡಿಗೆ ಇಸ್ಕೊಂಡು ಸೊ ನಮ್ಮೂರ ಕಡೆ ನಾನು ಬಂದೆ. ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.